ಪ್ರಿಯ ವೀಕ್ಷಕರೇ, ಸಾರ್ವಜನಿಕರ ರಕ್ಷಣೆಗೆಂದೇ ಸಂವಿಧಾನಾತ್ಮಕವಾಗಿ ಆರಕ್ಷಕ ಠಾಣೆಗಳನ್ನು ರಚಿಸಲಾಗಿದೆ. ಠಾಣೆಗಳಲ್ಲಿ ತಮಗೆ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆಯಿಂದ ಜನರು ಸಹಾಯ ಕೋರಿ ಪೊಲೀಸ್ ಠಾಣೆಗಳಿಗೆ ಹೋಗ್ತಾರೆ. ಆದರೆ ಇಲ್ಲೊಂದು ಪೊಲೀಸ್ ಠಾಣೆ ಇದೆ. ಈ ಠಾಣೆಯಲ್ಲಿ ದೂರು ಕೊಡಲು ಜನಸಾಮಾನ್ಯರು ಹೆದರುವ ಪರಿಸ್ಥಿತಿ ಉಂಟಾಗಿದೆ. ಎಷ್ಟಕ್ಕೂ ಈ ಪೊಲೀಸ್ ಠಾಣೆ ಇರೋದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡು ಗ್ರಾಮದಲ್ಲೇ. ಈ ಪೊಲೀಸ್ ಠಾಣೆಯ PSIನ ವರ್ತನೆ ಮಾತ್ರ ರೌಡಿಗಳಂತಿದೆ. ಈ ಠಾಣೆಗೆ ಯಾರಾದರೂ ಅಮಾಯಕರು ಅಥವಾ ಅಸಹಾಯಕ ಜನಸಾಮಾನ್ಯರು ಹೋದ್ರೆ ರೌಡಿಗಳಂತೆ ವರ್ತಿಸುತ್ತಾನಂತೆ ಈ ಸಾಹೇಬ. ಪ್ರಭಾವಿ ವ್ಯಕ್ತಿಗಳ ಕೃಪಾ ಕಟಾಕ್ಷದಿಂದ ಉಳ್ಳವರ ಆಮಿಷಕ್ಕೆ ಒಳಗಾದಂತೆ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬಡವರ ಮತ್ತು ಅಮಾಯಕರ ಪಾಲಿಗೆ ರಾಕ್ಷಸನಾಗಿದ್ದಾನೆ ಅಂತ ತಿಳಿದು ಬಂದಿದೆ. ನ್ಯಾಯ ಕೇಳಿ ಹೋದವರಿಗೆ ನ್ಯಾಯ ಕೊಡದೆ, ರಕ್ಷಣೆ ನೀಡದೆ ಹೆದರಿಸಿ ಬೆದರಿಸುತ್ತಾನೆ ಎಂಬ ವಿಷಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆಯಷ್ಟೇ ನ್ಯಾಯ ಕೇಳಲು ಹೋದ ಅವರಾದಿ ಗ್ರಾಮದ ಕುಶಪ್ಪ ಗಗ್ಗರಿ ಎಂಬುವನಿಗೆ ಅವಾಚ್ಯ ಪದಗಳಿಂದ ಬೈದು ಮತ್ತೊಂದು ಸಾರಿ ಕೇಸ್ ಕೊಡಲು ಠಾಣೆಗೆ ಬಂದ್ರೆ ನಿನ್ನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲಿಸ್ತೀನಿ ಅಂತ ಧಮಕಿ ಹಾಕಿದ್ದಾನಂತೆ. ಇವೆಲ್ಲ ಬಿಟ್ಬಿಡ್ಬೇಕು. ನೀವು ಅಡ್ರೆಸಿಟಿ ಅಂತ ಹೋದ್ರೆ ಅವ್ರಿಗೆ ಎಷ್ಟು ಇದಾಗಲ್ಲ. ನಾನು ಇರೋದು ನೀವು ಅಡ್ರೆಸಿಟಿ ಅಂತ ಬರಂಗಿಲ್ಲ. ಒಂದೇ ಎಲೆ ತೆಗೆದುಕೊಂಡಿರ್ತೀಯಾ? ಅಧಿಕಾರ ದುರುಪಯೋಗ ಮಾಡಿಕೊಂಡು ದರ್ಪದಿಂದ ಮೆರೆಯುತ್ತಿರುವ ಕುಲಗೋಡು ಪೊಲೀಸ್ ಠಾಣೆಯ PSIನ ವಿರುದ್ಧ ಮೇಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಸಾಕ್ಷಿ ಸಮೇತವಾಗಿ ದೂರು ನೀಡಿದ್ರೂ ಕೂಡ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ ಎನ್ನುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಪೊಲೀಸ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಕುಲಗೋಡು ಠಾಣೆಯ PSIನ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಬಡವರಿಗೆ, ಅಸಹಾಯಕರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸುವಂತ ದಕ್ಷ ಅಧಿಕಾರಿಯನ್ನ ಈ ಪೊಲೀಸ್ ಠಾಣೆಗೆ ನೇಮಕ ಮಾಡಬೇಕೆಂದು ಜನಸಾಮಾನ್ಯರ ಬೇಡಿಕೆಯಾಗಿದೆ. ಈ ಪೊಲೀಸ್ ಅಪ್ಪನ ದರ್ಪ ನಿಲ್ಲೋವರೆಗೂ ನಮ್ಮ ಸುದ್ದಿ ಪ್ರಸಾರವಾಗುತ್ತಲೇ ಇರುತ್ತೆ. ಬ್ಯೂರೋ ರಿಪೋರ್ಟ್, RD ನ್ಯೂಸ್, ಮೂಡಲ್ಗಿ.